ಮೇಲೆ ನಂಬಿಕೆ ಇಡು. ಆ ದೇವರೇ ಏನಾದರೂ ಒಂದು ದಾರಿ ತೋರಿಸ್ತಾನೆ ನನಗೆ. ಹಾ ರಘು, ಮೊನ್ನೆ ದಾರಿಯಲ್ಲಿ ನನಗೆ ರಂಗ ಶೆಟ್ಟರು ಭೇಟಿಯಾಗಿದ್ರು. ನಿಮಗೆ ಏನಾದರೂ ನನ್ನಿಂದ ಸಹಾಯ ಬೇಕಾದರೆ ನನ್ನ ಮನೆಗೆ ಬಾರಮ್ಮ, ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದರು. ಹಾಗಾದರೆ ಇವತ್ತು ಹೋಗಿ ಅವರ ಹತ್ತಿರ ಹೋಗಿ ಹಣ ಇಸಿದುಕೊಂಡು ಬರ್ತೀನಿ. ನೀನು ಸ್ವಲ್ಪ ಕುಳಿತುಕೊಂಡು ಬಿಡು. ಬರ್ತೀನಪ್ಪ. ಇನ್ನು ನನಗಾಗಿ ನನ್ನ ತಂದೆ ತಾಯಿಗಳು ಅದೆಷ್ಟು ಕಷ್ಟಪಡ್ತಾರೋ ಏನು. ಮತ್ತೆ ಗಂಡ್ಸಾಗಿ ಹುಟ್ಟಿ ತಂದೆ ತಾಯಿಗಳನ್ನ ತೀರ್ಪಿಗೆ ಕಳಿಸೋ ನಿನ್ನಂತ ಷಂಡನು ಮಗನಾದ ಮೇಲೆ ನೊಂದುಕೊಳ್ಳೋದು ಏನ್ ಮಾಡ್ತಾರೆ ತಂದೆ? ಅತ್ತಿಗೆ ಸುಮ್ಮನೆ ಏಕಮ್ಮ ನನ್ನ ಮೇಲೆ ಕೆಂಡ ಕಾರ. ನೀನು ಮಾತಾಡ್ತೇ ಇದ್ರು ನಾನು ಈಗ ನಿನ್ನ ಮಾತನ್ನು ಕೂಡ ಆಡಿಸ್ತಾ ಇಲ್ಲವಲ್ಲ. ನೀನು ಮಾತಾಡ್ತೇ ಇದ್ರು ನನ್ನ ಹೃದಯ ನಿನಗಾಗಿ ಕಾತರಿಸ್ತಾ ಇದೆ. ವಿವೇಕಶಾಲಿಯಾಗಿ ಪ್ರಸಂಗ ಹೇಗೆ ಬರುತ್ತೋ ಹಾಗೆ ಕೊಡಿ ಹಿಡಿದು ಇನ್ನಾದ್ರೂ ಜಾನರಾಗಿ ನನ್ನ ಮಾತು ಕೇಳು. ನನ್ನ ಆಸೆಯನ್ನ ಈಡೇರಿಸ್ಕೊಂಡ್ರೆ ನಿನಗೆಷ್ಟು ಬೇಕೋ ಅಷ್ಟು ದುಡ್ಡು ಸಿಗತ್ತೆ. ಅತ್ತಿಗೆ ಸಾಕು ಮಾಡಿಬಿಡ ಮಾಯಿ ನಿನ್ನ ಹೊಲಸು ಮಾತನ್ನು. ಅತ್ತಿಗೆ ನನಗೆ ಈ ಮನೆಯಲ್ಲಿ ಇರಬೇಕೋ ಬೇಡವೋ ಒಂದು ತಿಳಿದಂತಾಗಿದೆ. ರಘು, ನೀ ನನ್ನನ್ನ ಎಷ್ಟೇ ತುಚ್ಛನಾಗಿ ಕಂಡ್ರು ನನಗೆ ಸಿಟ್ಟು ಬರೋದೇ ಇಲ್ಲ. ದಯವಿಟ್ಟು ನನ್ನ ಮಾತು ಕೇಳು. ನನ್ನವರಾಗಿ ನನ್ನ ಪ್ರಿಯಕರನಾಗಿ ನಿನಗೇನು ಬೇಕೋ ಎಲ್ಲವನ್ನ ಅನುಭವಿಸು. ನಿಮ್ಮಣ್ಣನಿಂದ ಸಿಗಲಾರದ ತೃಪ್ತಿಯನ್ನು ನಾನು ನಿನ್ನಲ್ಲಿ ಯೋಚಿಸೋದು ತಪ್ಪೆ. ಕಮಾನ್ ಡಿಯರ್. ಹೊಲಸು ಮಾಡು ನಿನ್ನ ಹೊಲಸುತನವನ್ನು. ಅತ್ತಿಗೆ ಕಾಮನೆತ್ತಿಗೇರಿ ಮೈ ಮೇಲೆ ಮುಟ್ಟಲು ಬಂದರೆ, ಕಾಮನೆತ್ತಿಗೇರಿ ನನ್ನನ್ನು ಮುಟ್ಟಲು ಬಂದರೆ ನಿನಗೆ ಅಯ್ಯೋ ನನ್ನ ಮಾಡ ಉಳಿಯಲ್ಲ. ಛಾಯ, ಯಾಕೆ ಬಂದ್ಬಿಟ್ರ ನೀವು ಬರೋದು ಸ್ವಲ್ಪ ತಡವಾಗಿದ್ರಿ. ಈ ನಿಮ್ಮ ತಮ್ಮನ ಕೈಯಲ್ಲಿ ನನ್ನ ಮಾರಾನೆ ಮಾರು ಹೋಗ್ತಿತ್ತು ರೀ. ಇವನ ಕಾಮುಕ ಸ್ವಭಾವ ನಾನು ಸೂಕ್ಷ್ಮವಾಗಿ ತಿಳ್ಕೊಂಡೆ. ಅದಕ್ಕೆ ಆವತ್ತೇ ಇವನನ್ನ ಮಡಿ ಬಿಡಿಸಿ ಅಂತ ನಿಮಗೆ 2 ಸಲ ಎಚ್ಚರಿಕೆ ಕೊಟ್ಟಿದ್ದೆ. ಆದ್ರೆ ನೀವೆಲ್ಲಿ ಕೇಳ್ತೀರ ನನ್ನ ಮಾತನ್ನ? ನನ್ನ ಮೇಲಿನ ಸೇಡನ್ನ ಈ ರೀತಿ ತೀರಿಸ್ತಾ ಇದ್ದೇನೋ ನೀಚ. ಅತ್ತಿಗೆ ಆದವಳಿಗೆ ಬಲಾತ್ಕಾರ ಮಾಡೋದಕ್ಕೆ ಅವಳನ್ನೇನು ವೇಶ್ಯ ಅಂತ ತಿಳ್ಕೊಂಡಿದೀಯಾ? ನನ್ನ ಮನೆಯಲ್ಲಿ ಒಂದು ಕ್ಷಣ ಕೂಡ ನೀನಿರ್ಬೇಡ. ದಿಲೀಪ, ಏನಾಯ್ತು? ಏನು ಮನೆಯಲ್ಲಿ ಗಲಾಟೆ? ಇನ್ನು ಏನಪ್ಪ ಆಗ್ಬೇಕು? ಏನಾಗ್ಬೇಕು? ಇಲ್ಲಿವರೆಗೆ ತಮ್ಮ ಎಂದು ತಿಳಿದು ಹಾಕಿದ ಈ ಅಣ್ಣನ ಅಣ್ಣದ ಋಣಾನ ಅತ್ತಿಗೆ ಮೇಲೆ ಬಲಾತ್ಕಾರ ಮಾಡಿ ತೀರಿಸ್ತಾ ಇದ್ದಾನೆ ಈ ನಿನ್ನ ಚಿಕ್ಕ ಮಗ ರಘು. ರಘು ರಘು ರಘು, ಇವರು ಹೇಳ್ತಿರೋ ಮಾತು ನಿಜನೋ? ನೀನು ಇಂಥ ನಿರ್ಲಜ್ಜ ಕೆಲಸಕ್ಕೆ ಇಳಿದಿಯಲ್ಲ.
ಅಂತ ನೀಚನಲ್ಲ ಅಮ್ಮ. ನಿನ್ನ ಪಾದ ಸಾಕ್ಷಿ ಸತ್ಯ. ರಘು, ವಿಷಯ ಏನೆಂಬುದು ಸ್ಪಷ್ಟವಾಗಿ ಹೇಳು. ಅಪ್ಪ, ಪ್ರತ್ಯಕ್ಷ ಕಂಡ ಸಾಕ್ಷಿ ನಾನೇ ಇರುವಾಗ ಮತ್ತೆ ಮತ್ತೆ ಅವನನ್ನೇ ಕೇಳುವ ಅವಶ್ಯಕತೆ ಏನಿದೆ ಅಪ್ಪ? ಒಟ್ಟಿನಲ್ಲಿ ಮರ್ಯಾದೆ ಬೇಕಿದ್ರೆ ಈ ಮನೆಯಲ್ಲಿ ನಾವು ಒಂದು ಕ್ಷಣ ಕೂಡ ಇರಬಾರ್ದು ಅನ್ಸತ್ತೆ ನಿಮ್ಗೆ. ಏ ದಿಲೀಪ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಾದದ್ದು ಈ ಮನೆ ಹಿರಿಯನಾದ ನನ್ನ ಕರ್ತವ್ಯ ಮಗನ, ನನ್ನ ಕರ್ತವ್ಯ. ಹೌದು. ಓಹೋ, ಈ ಮನೆಯ ಯಜಮಾನ್ರು ನೀವು. ಅಪ್ಪ, ನೀವು ನಿಜವಾಗಿಯೂ ಈ ಮನೆಯ ಯಜಮಾನ್ರಾಗಿದ್ರೆ ನನ್ನ ಮಾನ ಮರ್ಯಾದೆ ಈ ಮಟ್ಟಕ್ಕೆ ಯಾಕಪ್ಪ ಬರ್ತಾ ಇತ್ತು? ನನ್ನ ಹೆಂಡತಿ ಮೇಲೆ ಬಲಾತ್ಕರಿಸುವುದನ್ನ ಪ್ರತ್ಯಕ್ಷ ಕಂಡು ನಾನೇ ಸಾಕ್ಷಿ ಹೇಳ್ತಾ ಇದ್ರು. ಆ ದುಷ್ಟನಿಗೆ ಶಿಕ್ಷೆ ಕೊಡಲಾಗದ ನೀವು ಈ ಮನೆಯ ಯಜಮಾನರು. ಹಾಗಾದ್ರೆ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ನೀನ್ ಈ ದೃಶ್ಯನ ಕಣ್ಣಾರೆ ಕಂಡಿದ್ದೇನಪ್ಪ? ಅಸತ್ತತೆಯೇ ತಾಂಡವ ಮಾಡುತ್ತಿರುವ ಈ ಮನೆಯಲ್ಲಿ ನಮ್ಮಂತ ಸತ್ಯವಂತರಿಗೆ ಎಲ್ಲಿದೆಯಪ್ಪ ಬೆಲೆ? ಸರಿ ಹೋಯ್ತು. ಏ ರಘುವೀರ, ನಿನ್ನ ಅತ್ತಿಗೆ ಹೆತ್ತ ತಾಯಿ ಅನ್ನೋದನ್ನ ಮರೆತು ಅವಳ ಮೇಲೆ ಬಲಾತ್ಕಾರ ಮಾಡಕ್ ಹೊರಟಿಯಲ್ಲ, ನಾಚಿಕೆ ಆಗ್ಬೇಕು ಹೇಸಿ ಜನ್ಮಕ್ಕೆ. ಹೊರಬೀಳು ನನ್ನ ಮನೆಯಿಂದ, ಹೊರಟೋಗು ನನ್ನ ಮನೆಯಿಂದ. ಅಪ್ಪ ಅಪ್ಪ, ಸಾರ ವಿಚಾರ ಮಾಡಿದೆ. ಈ ರೀತಿ ನನ್ನನ್ನು ಮನೆಯಿಂದ ಹೊರಗೆ ನೂಕಬೇಡಪ್ಪ, ಹೊರಗೆ ನೂಕಬೇಡ ಅಪ್ಪ. ಸತ್ಯ ಸಂಗತಿ ಯಥಾರ್ಥ ಕಲ್ಪನೆಯಾದಾಗ ನಾನು ನಿರಪರಾಧಿ ಅನ್ನುವುದನ್ನು ನೀವು ಒಪ್ಪಿಕೊಳ್ಳಲೇಬೇಕಪ್ಪ, ಒಪ್ಪಿಕೊಳ್ಳಲೇಬೇಕು ಅಪ್ಪ. ಅಪ್ಪ, ಇನ್ನೊಮ್ಮೆ ವಿಚಾರ ಮಾಡು. ವಿಚಾರ ಮಾಡೋ ಪ್ರಶ್ನೆನೇ ಮುಗಿದು ಹೋಗಿದೆ ಎಂದಾಗ ವಿಚಾರ ಮಾಡೋ ಪ್ರಶ್ನೆನೇ ಇಲ್ಲ. ಸುಮ್ಮನೆ ನಾನು ರೇಗಿಸಬೇಡ. ಮೊದಲು ಹೊರಟು ಹೋಗಿ ನನ್ನ ಮನೆಯಿಂದ, ಹೊರಟು ಹೋಗು. ಅಪ್ಪಾಜಿ, ನಾನು ಅಪರಾಧಿ ಮಾಡಿದ್ದೆ ನಿಜ ಆಗಿದ್ರಿ. ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸ್ತಿದ್ದೆ. ಮಗು ರವಿ, ನಿನ್ನ ಕತ್ತನ್ನು ಕತ್ತರಿಸಿ ಕೊಡುವಂತ ಹೇಳಿದರೆ ಸಂತೋಷದಿಂದ ನನ್ನ ಕತ್ತನ್ನು ಕತ್ತರಿಸಿ ಕೊಡುತ್ತಿದ್ದೆ. ಆದ್ರೆ ನಾನು ಯಾವ ಅಪರಾಧವನ್ನು ಮಾಡದೆ ಈ ರೀತಿ ಅಪವಾದವನ್ನು ಹೊರಿಸಿ ನನ್ನನ್ನು ಮನೆಯಿಂದ ಹೊರ ಕಳಿಸಬೇಡ ಅಪ್ಪ. ದಯವಿಟ್ಟು ನನ್ನನ್ನು ಹೊರ ಕಳಿಸಬೇಡಪ್ಪ. ರಘು, ಹೇಳಿದ ಮಾತನ್ನೇ ಮತ್ತೆ ಮತ್ತೆ ಹೇಳೋಕೆ ನನ್ನ ಮನಸ್ಸೂ ಇಲ್ಲ. ಅತ್ತಿಗೆ ಮೇಲೆ ಬಲಾತ್ಕಾರ ಪ್ರಯತ್ನ ಪಟ್ಟವನಿಗೆ ಕ್ಷಮೆನೂ ಇಲ್ಲ. ನೀನು ನನ್ನ ಮಗನೇ ಆಗಿದ್ದರೆ, ನನ್ನ ಆಜ್ಞೆನ ಪೂರೈಸುವ ಮಗನೇ ಆಗಿದ್ದರೆ ಮೊದಲು ಹೊರಬೀಳು ನನ್ನ ಮನೆಯಿಂದ. ಹೋಗ್ತೀನಪ್ಪ, ಹೋಗ್ತೀನಿ. ಅಪ್ಪ, ನಿನ್ನ ಆಜ್ಞೆಗೆ ನಾನೆಂದು ಅಮಾನ್ಯ ಮಾಡಲಾರೆ. ಅತ್ತಿಗೆ, ನಿನ್ನ ದುರಾಸೆಗೆ ಬೆಂಬಲ ನೀಡದಿದ್ದಕ್ಕಾಗಿ ನನಗೆ ಈ ರೀತಿ ಶಿಕ್ಷೆ ಕೊಡಿಸಿದೆಯಾ ತಾಯಿ? ದೇವರು ನಿನ್ನನ್ನು ಸುಖವಾಗಿಡಲಿ ತಾಯಿ, ಸುಖವಾಗಿಡಲಿ. ಅಣ್ಣ, ಲೋ ಅಣ್ಣ,
ಈ ನಿನ್ನ ತಮ್ಮನ ಗುಣ ಎಂತದ್ದು ಅನ್ನುವುದನ್ನು ತಿಳಿಯಿದೆ. ನೀನು ನೀನು ಹೆಂಡತಿ, ಈ ಹೆಂಡತಿಯ ಮಾತು ನಿಜ ಅಂತ ನಂಬಿಕೊಂಡು ಬಿಟ್ಟಿಯಲ್ಲೋ ಪಾಗಲ್. ಅಣ್ಣ, ನೀವಿಬ್ಬರು ಕೂಡಿ ರಘುವೀರ, ನೀನೀ ಮನೆಯಲ್ಲಿ ಇರುವುದು ಬೇಡ, ನೀನೀ ಮನೆಯಲ್ಲಕ್ಕೆ ಇರುವುದಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದರಿ. ಸಂತೋಷದಿಂದ ನಾನೇ ಈ ಮನೆಯನ್ನು ಬಿಟ್ಟು ಹೊರಗೆ ಹೋಗುತ್ತಿದ್ದೆ. ಆದರೆ ಈ ರೀತಿ ಅಪವಾದ ವರ್ಷದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ. ಅತ್ತಿಗೆ, ಈಗ ನಿನ್ನ ಇಷ್ಟ ಇದ್ದಂತೆ ಮನೆ ಬಿಟ್ಟು ಹೋಗ್ತಿದ್ದೀನಿ. ಆದ್ರೆ ಒಂದೇ ಒಂದು ಸಲ ನಾನು ನಿರಪರಾಧಿ ಅನ್ನುವುದನ್ನು ಈ ತಂದೆ ತಾಯಿಗಳಿಗೆ, ಈ ಸಮಾಜಕ್ಕೆ ಹೇಳಿಬಿಡಮ್ಮ, ಹೇಳಿಬಿಡು. ಅದನ್ನು ಕೇಳಿ ಸಂತೋಷದಿಂದ ಮನೆ ಬಿಟ್ಟು ಹೋಗುತ್ತೇನೆ. ನೀನು ನಿರಪರಾಧಿ ಅಂತ ಹೇಳೋದು ಒತ್ತಟ್ಟಿಗಿರ್ಲಿ, ನಿನ್ನ ಮುಖ ನೋಡೋದಕ್ಕೂ ಸಹಿತ ನನಗೆ ನಾಚಿಕೆ ಆಗುತ್ತೆ. ಹೌದಮ್ಮ, ನೀನು ಸುಶೀಲೆ, ಗರತಿ, ಮಹಾಗರತಿ. ನಿನಗೆ ನನ್ನ ಮುಖ ನೋಡೋಕೆ ನಾಚಿಕೆಯಾಗುವುದು ಸ್ವಾಭಾವಿಕನೇ. ಅತ್ತಿಗೆ, ಆದ್ರೆ ಒಂದು ಮಾತು ನೆನಪಿನಲ್ಲಿಟ್ಟುಕೋ, ಸತ್ಯ ಸಂಗತಿ ಒಂದು ದಿನ ಹೊರಬಿದ್ದೇ ಬೀಳುತ್ತದೆ. ಆಗ ಮಾತ್ರ ಈ ರಘುವೀರನೇ ನಿನ್ನ ಆಸರಕ್ಕೆ ಬರುತ್ತಾನೆ ಎನ್ನುವುದನ್ನು ನನ್ನ ಮನಸ್ಸಿನಲ್ಲಿ ಚೆನ್ನಾಗಿ ನೆನಪಿಟ್ಟುಕೊಳ್ಳಲೇ. ನೋಡಿ, ಬನ್ನಿ ಒಳಗೆ ಹೋಗೋಣ. ಇವನ ಮಾತನ್ನ ಕೇಳ್ತಾ ನಿಂತು ಬಿಟ್ರೆ ತಲೆ ಕೆಡಿಸ್ಬಿಡ್ತಾನೆ, ತಲೆನ. ಬನ್ನಿ ಹೋಗೋಣ ಒಳಗೆ. ಅಮ್ಮ, ನಾ ಹೋಗ್ತೀನಮ್ಮ, ಹೋಗ್ತೀನಿ. ನನ್ನನ್ನು ಆಶೀರ್ವಾದ. ಯಾರೇನೇ ಹೇಳಿಲ್ಲನ, ನೀನು ಮಾತ್ರ ನಿರಪರಾಧಿ ಅಂತ ನನ್ನ ಅಂತರಾತ್ಮ ಸಾರಿ ಸಾರಿ ಹೇಳ್ತಾ ಇದೆ. ನಮ್ನೆಲ್ಲ ಬಿಟ್ಟು ಹೋಗ್ಬೇಡ, ನನಗೆ ನಮ್ನೆಲ್ಲ ಬಿಟ್ಟು ಹೋಗ್ಬೇಡ. ಹೇಳಬೇಡ ಶಶಿ, ಹೇಳಬೇಡ. ನಾನು ಮಹಾ ಅಪರಾಧಿ ಕಣೆ, ಮಹಾ ಅಪರಾಧಿ. ಇಲ್ಲವ್ವ, ಇಲ್ಲ, ಅವನು ಈ ಮನೆ ಬಿಟ್ಟು ಹೋಗಲೇಬೇಕು. ಯಾಕಂದ್ರೆ ಹೆತ್ತ ತಾಯಿಯನ್ನೇ ಬಲಾತ್ಕರಿಸಲು ಪ್ರಯತ್ನ ಪಟ್ಟ ಇವನಿಗೆ ಈ ಮನೆಯಲ್ಲಿ ಸ್ಥಳಾವಕಾಶ ಇಲ್ಲ. ಹೋಗು, ಎಲ್ಲಾದ್ರೂ ಸುಖದಿಂದ ಜೀವನ ಮಾಡಿ ಹೋಗು. ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿಹರು, ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿಹರು. ಹೇಗೆನಿಸಿ ಬಂದ ಬಳಗವ ನೀಡಿ ಬಿಡುವನು, ಹೇಗೆನಿಸಿ ಬಂದ ಬಳಗವ ನೀಡಿ ಬಿಡುವನು. ಸಾಕೆನಿಸುವಾಗ ನಿನ್ನ ಜೊತೆಗೆ ಕರೆವನು. ಯಾಕೋ ಕಾಣೆ ನೀಡಿ ಬವನೆ, ಯಾಕೋ ಕಾಣೆ ನೀಡಿ ಬವನೆ. ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿಹರು, ಮನುಜನ ಬಾಳಲಿ ದೇವನ ಲೀಲೆಯ ಬಲ್ಲವರಾರಿಹರು. ಹೇಗೆನಿಸಿ ಬಂದ ಬಳಗವ ನೀಡಿ ಬಿಡುವನು, ಹೇಗೆನಿಸಿ ಬಂದ ಬಳಗವ ನೀಡಿ ಬಿಡುವನು. ಸಾಕೆನಿಸುವಾಗ ನಿನ್ನ ಜೊತೆಗೆ ಕರೆವನು. ಯಾಕೋ ಕಾಣೆ ನೀಡಿ ಬವನೆ. ಸುಳ್ಳಿನ ಮುಂದೆ ಸತ್ಯ ಮುಚ್ಚಿಟ್ಟಾಗ ಯಾರೇನ್ ಮಾಡ್ಬೇಕಾಗಿದೆ ರೇಣುಕ?
ಎಲ್ಲ ವಿಧಿ ಕೈವಾಡ. ವಿಧಿ ಆಡಿಸಂಗ ಆಡ್ಬೇಕಾದದ್ದು ನಮ್ಮ ಕರ್ತವ್ಯ. ನಮಗೂ ಯಾವಾಗ ಮನೆ ಬಿಟ್ಟು ಹೋಗೋ ಬಾಳೆ ಬರ್ತೈತೆ ಗೊತ್ತಿಲ್ಲ. ನಡಿ ಹೋಗೋಣ.